ಆ ಔಷಧಿಗಳಲ್ಲಿ ನಾನು ಅಭಿಮಾನ್ ಎಂಬ ಔಷಧಿಯನ್ನು ಬಾಳೆಗೆ 4 ಬಾರಿ ಮಾತ್ರ ನೀಡಿದ್ದೇನೆ. ಅದನ್ನು ನೀಡಿದ ನಂತರ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಅಭಿಮಾನ್ ಬಳಸಿದ ನಂತರ ಬಾಳೆಯಲ್ಲಿ ಬೇರು ಕೊಳೆತವನ್ನು ತಡೆಗಟ್ಟಲಾಯಿತು. ಬಾಳೆ ಚೆನ್ನಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಿತು. ಹಾಗಾಗಿ ಅವರು ಹೇಳಿದಂತೆ ನಾನು ಅದನ್ನು 4 ಬಾರಿ ನೀಡುತ್ತಲೇ ಇದ್ದೆ. ಕಳೆದ ಬಾರಿ ನಾನು ಅದೇ ವಿಧದ ಮಲಯಾಟನನ್ನು ನೆಟ್ಟಿದ್ದೆ. ಆ ಸಮಯದಲ್ಲಿ ಕೇವಲ 3 ಗೊನೆಯಲ್ಲಿ ಮಾತ್ರ ಬಂದವು. ಆದರೆ ಈಗ ಈ ಸಾವಯವ ಟಾನಿಕ್ಸ್, ವಿಶೇಷವಾಗಿ APKS ಉತ್ಪನ್ನಗಳನ್ನು ಬಳಸಿದ ನಂತರ ಈ ಬಾಳೆಹಣ್ಣಿನಲ್ಲಿ 6 ಬಾಚಣಿಗೆಗಳು ಬಂದಿವೆ. ಹಿಂದೆ ಕೇವಲ 3 ಗೊನೆಯಲ್ಲಿ 3 ಚಿಪ್ಪು ಮಾತ್ರ ಇರುತ್ತಿದ್ದವು. ಹಣ್ಣುಗಳ ಸಂಖ್ಯೆಯೂ ತುಂಬಾ ಕಡಿಮೆಯಾಗುತ್ತಿತ್ತು. ಆದರೆ ಈಗ 6 ಗೊನೆಯಲ್ಲಿ 6 ಚಿಪ್ಪುಗಳಿವೆ. ಹಣ್ಣುಗಳ ಗುಣಮಟ್ಟವೂ ಉತ್ತಮವಾಗಿದೆ. ಮುಂದಿನ ಬಾರಿ ನಾವು ಅದನ್ನು ಆರಂಭದಿಂದಲೇ ಸರಿಯಾಗಿ ಬಳಸಿದರೆ 7 ಚಿಪ್ಪನ್ನು ಪಡೆಯುವ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಮುಂದಿನ ಬಾರಿ ಕೃಷಿ ಮಾಡುವಾಗ ಆರಂಭದಿಂದಲೇ ಅವರ ಸಲಹೆಯನ್ನು ಕೇಳಲು ಯೋಜಿಸುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಡೇವಿಡ್ ರಾಜ್. ನಾನು ತೂತುಕುಡಿ ಜಿಲ್ಲೆಯ ಕೂಟಾಂಬುಲಿಯ ಕುಮಾರಗಿರಿ ಗ್ರಾಮದಲ್ಲಿ ವಾಸಿಸುತ್ತಿದ್ದೇನೆ. ನಾನು ಸುಮಾರು 15 ವರ್ಷಗಳಿಂದ ಬಾಳೆ ಕೃಷಿ ಮಾಡುತ್ತಿದ್ದೇನೆ. ನನ್ನ ಸ್ವಂತ ಜಮೀನಿನಲ್ಲಿ ಸುಮಾರು 1.5 ಎಕರೆ ಭೂಮಿ ಇದೆ. ಆ 1 ಎಕರೆಯಲ್ಲಿ ನಾನು ಕೃಷಿ ಮಾಡುತ್ತಿದ್ದೇನೆ. ಈ ಬಾರಿ ನನ್ನ ತೋಟದಲ್ಲಿ 1 ಎಕರೆಯಲ್ಲಿ ಮಲಯಾಥನ್ ಬಾಳೆಯನ್ನು ನೆಟ್ಟಿದ್ದೇನೆ. ಇದು ಪ್ರಸ್ತುತ 10ನೇ ತಿಂಗಳು. ನಾನು ಬಾಳೆಯನ್ನು ನೆಟ್ಟು 10 ತಿಂಗಳುಗಳಾಗಿವೆ. ಈ ಪ್ರದೇಶವು ಸ್ವಲ್ಪ ಲವಣಯುಕ್ತವಾಗಿದೆ. ನಾವು ಮೊದಲಿನಿಂದಲೂ ಉತ್ತಮ ಗೊಬ್ಬರಗಳನ್ನು ಬಳಸಿ ಸಸಿಗಳನ್ನು ನೆಡುತ್ತೇವೆ. ಅದರ ನಂತರ ಅದು 2 ತಿಂಗಳು ಬೆಳೆದಾಗ ನಾನು ಯೂಟ್ಯೂಬ್ನಲ್ಲಿ APKS ಆರ್ಗಾನಿಕ್ಸ್ನ ಜಾಹೀರಾತನ್ನು ನೋಡಿದೆ. ಅದನ್ನು ನೋಡಿದ ನಂತರ ನಾನು ಅವರನ್ನು ಸಂಪರ್ಕಿಸಿದೆ. ನಾನು ಅವರೊಂದಿಗೆ ಮಾತನಾಡಿದಾಗ ಅವರು ಬಾಳೆಯ ಬೆಳವಣಿಗೆ ಮತ್ತು ವಯಸ್ಸಿನ ಬಗ್ಗೆ ಕೇಳಿದರು. 3 ತಿಂಗಳ ನಂತರ ಅವರು ನನಗೆ ಕೆಲವು ಔಷಧಿಗಳನ್ನು ಬಳಸಲು ಸಲಹೆ ನೀಡಿದರು. ಆ 3ನೇ ತಿಂಗಳಿನಿಂದ 10ನೇ ತಿಂಗಳವರೆಗೆ ನಾನು ನಿರಂತರವಾಗಿ ಅಭಿಮಾನ್ ಔಷಧವನ್ನು ಬಳಸುತ್ತಿದ್ದೇನೆ. ಅದನ್ನು ನೀಡಿದ ನಂತರ ಬೇರು ಕೀಟಗಳು ಬಾಳೆಹಣ್ಣಿಗೆ ಪ್ರವೇಶಿಸುವುದನ್ನು ತಡೆಯಲಾಯಿತು. ಬಾಳೆ ತುಂಬಾ ಚೆನ್ನಾಗಿ ಬೆಳೆಯಿತು. ಹಾಗಾಗಿ ಅವರು ಹೇಳಿದಂತೆ ನಾನು ಅದನ್ನು 4 ಬಾರಿ ಕೊಟ್ಟೆ. ನಾನು ಅದನ್ನು ಕೊಟ್ಟಾಗ 1 ಲೀಟರ್ ಔಷಧಿಯನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ದೊಡ್ಡ ಡ್ರಮ್ನಲ್ಲಿ ತೆಗೆದುಕೊಂಡು ಪ್ರತಿ ಬಾಳೆ ಮರದ ಬೇರುಗಳ ಸುತ್ತಲೂ ಸುರಿದೆ. ಅದನ್ನು ಸುರಿದ ನಂತರ 1 ವಾರದೊಳಗೆ ಉತ್ತಮ ಬೆಳವಣಿಗೆ ಕಂಡುಬಂದಿತು. ಅದರ ನಂತರ ನಾನು ಅದನ್ನು 15 ದಿನಗಳ ನಂತರ ಮತ್ತೆ ಕೊಟ್ಟೆ. ನಾನು ಅದನ್ನು ನೀಡುವುದನ್ನು ಮುಂದುವರಿಸಿದಾಗ ಬಾಳೆಸಸಿಗಳು ತುಂಬಾ ಚೆನ್ನಾಗಿ ಬೆಳೆದವು. ಈಗ ಬಾಳೆಹಣ್ಣು ಮೊಳಕೆಯೊಡೆಯುವ ಋತುವನ್ನು ತಲುಪಿದೆ. ಹೊಸ ಚಿಗುರುಗಳು ಬರುತ್ತಿವೆ. ಈಗ 10 ತಿಂಗಳುಗಳಾಗಿವೆ. ನಾವು ಅದನ್ನು ಇನ್ನೂ 2 ತಿಂಗಳಲ್ಲಿ ಕೊಯ್ಲು ಮಾಡಬಹುದು. ಅಭಿಮಾನ್ ನೀಡಿದ ನಂತರ ಅವರು ಆರ್ಪಿಕ್ಸ್ ಎಂಬ ಟಾನಿಕ್ ಅನ್ನು ಶಿಫಾರಸು ಮಾಡಿದರು. ನಾನು ಅದನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸ್ಪ್ರೇಯರ್ನಿಂದ ಎಲೆಗಳ ಮೇಲೆ ಸಿಂಪಡಿಸಿದೆ. ಅದನ್ನು ಸಿಂಪಡಿಸಿದ ನಂತರ ಎಲೆಗಳು ತುಂಬಾ ಹಸಿರಾಗಿದ್ದವು. ಕಪ್ಪಾಗುವಿಕೆ ಇರಲಿಲ್ಲ ಮತ್ತು ಅವು ತುಂಬಾ ಚೆನ್ನಾಗಿ ಬೆಳೆದವು. ನಾನು ಈ ಆರ್ಪಿಕ್ಸ್ ಔಷಧಿಯನ್ನು ಸಹ 2 ಬಾರಿ ನೀಡಿದ್ದೇನೆ. ಅದರ ನಂತರ ಎಲೆಗಳು ತುಂಬಾ ಹಸಿರಾಗಿದ್ದವು. ಅದಾದ ನಂತರ ಹಣ್ಣುಗಳ ಉತ್ತಮ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಹಣ್ಣುಗಳ ಗುಣಮಟ್ಟ ಮತ್ತು ಪ್ರಮಾಣವನ್ನು ಹೆಚ್ಚಿಸಲು ಅವರು FL77 ಎಂಬ ಔಷಧವನ್ನು ಶಿಫಾರಸು ಮಾಡಿದರು. ನಾನು ಅದನ್ನು ಖರೀದಿಸಿ 2 ಬಾರಿ ಸಿಂಪಡಿಸಿದೆ. ನಾನು ಅದನ್ನು ಬಾಳೆ ಗಿಡದ ಮೇಲ್ಭಾಗದಲ್ಲಿ ಸ್ಪ್ರೇಯರ್ನಿಂದ ಸಿಂಪಡಿಸಿದೆ. ಬಳಸಿದ ನಂತರ ಬಾಳೆ ಮರದ ಗುಣಮಟ್ಟ, ಬಾಚಣಿಗೆಗಳ ಸಂಖ್ಯೆ ಮತ್ತು ಹಣ್ಣುಗಳ ಸಂಖ್ಯೆ ಎಲ್ಲವೂ ಹೆಚ್ಚಾಗಿದೆ. ಕಳೆದ ಬಾರಿ ಬಳಸುವ ಮೊದಲು 1 ಗಿಡದಲ್ಲಿ ಕೇವಲ 3 ಚಿಪ್ಪುಗಳಿದ್ದವು. ಆದರೆ ಈಗ 5 ರಿಂದ 6 ಚಿಪ್ಪುಗಳಿವೆ. ಪ್ರತಿ ಬಾಚಣಿಗೆಯಲ್ಲಿ 11 ರಿಂದ 12 ಹಣ್ಣುಗಳಿವೆ. ಹಿಂದೆ ಹಣ್ಣುಗಳ ಸಂಖ್ಯೆ ಕೇವಲ 7 ಅಥವಾ 8 ಇತ್ತು. ಆದರೆ ಈಗ ಉತ್ತಮ ಬೆಳವಣಿಗೆಯೊಂದಿಗೆ ಬಾಚಣಿಗೆಗಳ ಸಂಖ್ಯೆ ಮತ್ತು ಹಣ್ಣುಗಳ ಸಂಖ್ಯೆ ಹೆಚ್ಚಾಗಿದೆ. ಈ FL77 ಔಷಧವನ್ನು ಬಳಸಿದ ನಂತರ ಹಣ್ಣುಗಳ ಬೆಳವಣಿಗೆ, ಗುಣಮಟ್ಟ ಮತ್ತು ಬಣ್ಣವು ಉತ್ತಮ ಸ್ಥಿತಿಯಲ್ಲಿದೆ. ಅವರು ಅದನ್ನು ಮತ್ತೊಮ್ಮೆ ಸಿಂಪಡಿಸಲು ನನ್ನನ್ನು ಕೇಳಿದ್ದಾರೆ. ಅದಕ್ಕಾಗಿ ಮುಂದಿನ 2 ಅಥವಾ 3 ದಿನಗಳಲ್ಲಿ ನಾನು ಅದನ್ನು ಮತ್ತೆ ಸಿಂಪಡಿಸಲು ಸಿದ್ಧನಿದ್ದೇನೆ. ಕಳೆದ ಬಾರಿ ನಾನು ಅದೇ ವಿಧದಲ್ಲಿ ಮಲಯಾಥಾನನ್ನು ನೆಟ್ಟಿದ್ದೆ. ನಂತರ ಕೇವಲ 3 ಬಾಚಣಿಗೆಗಳು ಬಂದವು. ಆದರೆ ಈಗ ಈ ಸಾವಯವ ಟಾನಿಕ್ಗಳನ್ನು, ವಿಶೇಷವಾಗಿ APKS ಉತ್ಪನ್ನಗಳನ್ನು ಬಳಸಿದ ನಂತರ 6 ಬಾಚಣಿಗೆಗಳು ಬಂದಿವೆ. ಹಿಂದೆ ಕೇವಲ 3 ಬಾಚಣಿಗೆಗಳು ಇದ್ದವು. ಹಣ್ಣುಗಳ ಸಂಖ್ಯೆಯೂ ಕಡಿಮೆಯಾಗಿತ್ತು. ಆದರೆ ಈಗ 6 ಬಾಚಣಿಗೆಗಳಿವೆ. ಗುಣಮಟ್ಟವೂ ಉತ್ತಮ ಸ್ಥಿತಿಯಲ್ಲಿದೆ. ಬೀಜಕೋಶಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಮುಂದಿನ ಬಾರಿ ನಾನು ಅದನ್ನು ಮೊದಲಿನಿಂದಲೂ ಸರಿಯಾಗಿ ಬಳಸಿದರೆ ನನಗೆ 7 ಚಿಪ್ಪುಗಳು ಸಿಗುತ್ತವೆ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಮುಂದಿನ ಬಾರಿ ನಾನು ಕೃಷಿ ಪ್ರಾರಂಭಿಸಿದಾಗ ಮೊದಲಿನಿಂದಲೂ ಅವರ ಸಲಹೆಯನ್ನು ಕೇಳಲು ಯೋಜಿಸುತ್ತಿದ್ದೇನೆ.